ಬೀದಿ ಬದಿ ಜಿಲ್ಲಾಧ್ಯಕ್ಷರಾಗಿದ್ವಿ. ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕಂತ ನಾವು ಕೇಳೋಕ್ಕೆ ನಾವು ಪಕ್ಷದಿಂದ ಇರೋದು. ಬಟ್ ನಾನು 29 ವಾರ್ಡಿಂದ ಮಾರ್ಸಳ್ಳಿ ನಗರ ನಮ್ಮ ವಾರ್ಡು, ಅದರಿಂದ BL2 ಅಂತ ಪಕ್ಷದಿಂದ ಮಾಡ್ತಾರೆ. ಪಕ್ಷದಿಂದ ಮಾಡುವಾಗ ನಮಗೆ ಒಂದು ಮಾತೇ ಹೇಳಿಲ್ಲ. ಬಟ್ ನಮ್ಮ ತಹಸೀಲ್ದಾರ್ ಕಡೆಯಿಂದ ಕರೆ ಬರುತ್ತೆ, ಅಲ್ಲಿಗೆ ಹೋಗ್ತೀವಿ. DC ಕಡೆಯಿಂದ ಕರೆ ಬರುತ್ತೆ, ಅಲ್ಲಿಗೆ ನಾವು ಮಾಡ್ತೀವಿ. ವಾರ್ಡದಿಂದ ನಾವು SIR ಬಗ್ಗೆ ಎಲ್ಲ ನಮ್ಮ ವಾರ್ಡಲ್ಲಿರೋ 29 ವಾರ್ಡ್ಗಳಲ್ಲಿ ಎಲ್ಲರನ್ನೂ ಸ್ವಲ್ಪ ಮ್ಯಾಪಿಂಗ್ ಮಾಡಿಸ್ತಾ ಇದ್ದೀವಿ. ನಮ್ಮ ವಾರ್ಡ್ ಸಾರಿಗೆ ನಗರ, ಪ್ರಶಾಂತ್ ನಗರ, ಮಾರುತಳ್ಳಿ ನಗರ, BW ಕ್ವಾರ್ಟರ್ಸು, ಪೊಲೀಸ್ ಕ್ವಾರ್ಟರ್ಸು, ನೂರು ನಗರ, ಇದನ್ನೆಲ್ಲ ನಾವು ಅಲ್ಲೇ ಖುದ್ದು ನಿಂತಾಗಿ ಪಾರ್ಟಿಗೋಸ್ಕರ ನಾವು ದುಡಿದು ಮ್ಯಾಪಿಂಗ್ ಮಾಡಿಸ್ತಾ ಇದ್ದೀವಿ. ಅದರಲ್ಲಿ ಪಾರ್ಟಿ ಕಡೆಯಿಂದ BL2 ಕೊಟ್ಟೇ ಇಲ್ಲ. ಇವರು ಕೊಡ್ದಿರ ಸುಮ್ಮನೆ ರೌಡಿಸಮು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾವು SC ಅಂತ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಪಾರ್ಟಿ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ಎಷ್ಟು ಇದು ಒಂದು ಉನ್ನತ ಸ್ಥಾನದಲ್ಲಿರೋ ಬ್ಲ್ಯಾಕ್ ಪ್ರೆಸಿಡೆಂಟ್ ಉನ್ನತ ಸ್ಥಾನದಲ್ಲಿ ಎಲ್ಲರೂ ಒಂದು ಮನೆಯ ಥರ ಮಾಡ್ಕೋಬೇಕು, ಒಂದು ಗೂಡಿ ಮಾಡಬೇಕು. ಅಲ್ದಿರ ಏನೋ ಹೋಗೋ ಬಾರೋ ತಿಕ್ಕ ಮುಚ್ಕೊಂಡು ಕೂತ್ಕೊಳ್ಳೋ ಅಂತ ಅನೈತ್ಯ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಸರ್. ಇವ್ರೇನು ಹೇಳಿದ್ರು? ಇವಾಗ ನೀವು ಅವ್ರಿಗೆ ಹಿರಿಯರ ಗಮನಕ್ಕೆ ತಂದ್ರಲ್ಲ? ಹಿರಿಯರ ಗಮನಕ್ಕೆ ಹೇಳಿದ್ವಿ ಸರ್, MLC ನಾರಾಯಣಸ್ವಾಮಿ ಅವ್ರಿಗೆ ಹೇಳಿದ್ವಿ. ಮತ್ತೆ ನಾವೆಲ್ಲ ಸೇರಿ ನಾವು ಒಂದು 60-70 ಜನ ಸೇರಿ ನಾವು BK ಹರಿಪ್ರಸಾದ್ ಅವ್ರ ಸರ್ ಹತ್ರ ಹೋಗ್ತಾ ಇದ್ವಿ. ನಾಳೆ ಬೆಳಿಗ್ಗೆನೆ BK ಹರಿಪ್ರಸಾದ್ ಸರ್ ಹತ್ರ ನಮ್ಮ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತಾ ಇದ್ವಿ ಸರ್. ನಾವು ಈ ಸಂಬಂಧ KH ಮುನಿಯಪ್ಪ ಅವ್ರಿಗೆ ಏನು ಹೇಳ್ತೀರಾ ನಿಮ್ಮ ನಾಯಕರು? ಸರ್ ಹೇಳ್ತೀನಿ ಸರ್, ನೋಡಿ ಸರ್ ಹಿಂಗೆ ಮಾಡಿದ್ದಾರೆ ಅಂತ ನಾವು KH ಮುನಿಯಪ್ಪಗೆ ಹೇಳ್ತಾ ಇದ್ದೀವಿ ಸರ್. ನಮ್ಗೆ ನ್ಯಾಯ ಕೊಡಿಸ್ಬೇಕು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಸರ್.